ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮನೇಲಿ ವೆಜ್ ಮಾಡ್ತಿದ್ದಾರೆ, ಆದರೂ ನಾನ್ ವೆಜ್ ತೋರಿಸೋ ಥರ. ಕರಿಮೀನ್ ವಾವ್, ಇದೇ ಕರಿಮೀನ್ ಅಂದ್ರೆ ಕರ್ರಗಿರುತ್ತೆ ಅನ್ಕೊಂಡ್ರೆ ತಾನೇ ನೀವು? ಬೇಡ ಅನ್ನೋಷ್ಟೊತ್ತಿಗೆ ಹಾಕಿದ್ಯಲ್ಲಮ್ಮ ಬಂದು. ನೋಡಿ ಹಂಗೆ ಹೇಳಿದ್ರೆ ಮಾತ್ರ ಹಿಂಗೆ ಬರುತ್ತೆ ಫೇಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಇವತ್ತು ನಾನು ಗೈಸ್ ಅಗೇನ್ ಸಾರಿ, ನಾನು ನಾನ್ ವೆಜ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮನೇಲಿ ವೆಜ್ ಮಾಡ್ತಿದ್ದಾರೆ, ಆದರೂ ನಾನ್ ವೆಜ್ ತೋರಿಸೋ ಥರ ಸಿಚುವೇಶನ್ ಬರ್ತಾ ಇದೆ. ಇವಾಗ ಏನಂದರೆ ನಮ್ಮ ಮನೇಲಿ ಕರಿಮೀನ್ ವಾವ್, ಇದೇ ಕರಿಮೀನ್ ಅಂದ್ರೆ ಕರ್ರಗಿರುತ್ತೆ ಅನ್ಕೊಂಡ್ರೆ ತಾನೇ ನೀವು? ಅಲ್ಲ, ಇದನ್ನ ಉರಿದು ಇಟ್ಕೊಂಡಿದ್ದಾರೆ ಅಲ್ವಾ ಮಮ್ಮಿ? ಎಲ್ಲಿ ಸಿಗುತ್ತೆ ಇದು? ಮಂಗಳೂರಲ್ಲಿ ಸಿಗುತ್ತಂತೆ, ಇಲ್ಲೂ ಸಿಗುತ್ತೆ. ಅವ್ರಿಗೆ ಹೇಳಕ್ ಬರಲ್ಲ, ಅವ್ರು ಮಂಗಳೂರಲ್ಲಿಂದ ತಗೊಬಂದಿದ್ದಾರೆ ಇದನ್ನ. ಅಮ್ಮ ಬೇಡ ಅನ್ನೋಷ್ಟೊತ್ತಿಗೆ ಹಾಕಿದ್ಯಲ್ಲಮ್ಮ ಬಂದು. ಗೈಸ್, ಇದಕ್ಕೆ ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಟೊಮೆಟೊನ ಹಾಕೊಂಡಿದ್ದಾರೆ. ಈಗ ಫ್ರೈ ಮಾಡ್ಕೊತಾ ಇದ್ದಾರೆ. ಪ್ರತೀಕ್ ಫೇವ್ರೆಟ್ ಕರಿಮೀನು ಅಂತಾನೆ ಅರ್ಧ ಮೂಡ್ ಸರಿ ಹೋಗ್ಬಿಡೈತೆ. ವಿಟಮಿನ್ ಸಿ. ಏನು ಹಾಕ್ತಾ ಇರೋದು? ಇದು ಸಾಂಬಾರ್ ಪುಡಿ, ಡೈಲಿ ಯೂಸ್ ಮಾಡೋ ಸಾಂಬಾರ್ ಪುಡಿ. ಡೈಲಿ ಬೇಳೆ ಸಾಂಬಾರ್ ಪುಡಿ, ಬೇಳೆ ಸಾಂಬಾರೆಲ್ಲ ಪುಡಿ, ಖಾರದ ಪುಡಿ. ಖಾರದ ಪುಡಿ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಚಿಲ್ಲಿ ಪೌಡರು. ಹೌದು. ಆದ್ರೆ ಈ ನಾವೆಲ್ಲ ಹೇಳೋದು ಖಾರದ ಪುಡಿ ಅಂತ ಅಂದ್ರೆ ಸಾಂಬಾರ್ ಪುಡಿನೂ ಖಾರದ ಪುಡಿ ಅಂತ ಅಂತಾರೆ ಇವರು. ಹೆಣ್ಣು ಮಕ್ಕಳ ಸಿದ್ದು, ಅದು ಹಕ್ಕು. ರುಬ್ಬಿರೋದನ್ನ ಕಲ್ಸಾಕೋದು. ಏನಂತೀಯ ಮಮ್ಮಿ? ಇಷ್ಟೇನಾ ಇದಕ್ಕೆ ರೆಸಿಪಿ? ಇದಕ್ಕೆ ಏನೇನೆಲ್ಲ ಜೊತೆಗೆ ಮಾಡ್ಕೊಂಡು ತಿನ್ಬೋದು? ನಮ್ಮ ಅಡಿಗೆ ಒಬ್ರಿಗೆ ಮಾಡಿರೋದು, ಯಾರು ತಿನ್ನಲ್ಲ. ಓಕೆ, ಅಲ್ಲ ಅದನ್ನ ಯಾರು ಕೇಳಲಿಲ್ಲ. ನಿಮ್ಮ ಅಳಿಯಂಗಾರ ಮಾಡ್ಕೊಳ್ರಿ, ಪಕ್ಕದ ಮನೆ ಅಳಿಯಂಗಾರ ಮಾಡಿ. ಈಗ ಇಷ್ಟೇನಾ ಇದಕ್ಕೆ ಹಾಕೋದು? ಬೇರೆ ಏನೂ ಇಲ್ಲ? ಏನಿಲ್ಲ, ಶುಕ್ಕ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಗೈಸ್, ಆಸ್ ಯೂಶುವಲ್ ಇಟ್ ಇಸ್ ವೆರಿ ವೆರಿ ಈಸಿ. ಇಷ್ಟೇ ರೆಸಿಪಿ. ಇದನ್ನ ಹಾಕ್ಬಿಟ್ಟು ಈಗ ಕರ್ಮೀನ್ ಅದಕ್ಕೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಮ್ಯಾಟ್ರ್ ಕ್ಲೋಸ್. ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡಿ. ಲೆಮನ್ ಇದ್ರೆ ಲೆಮನ್ ಹಾಕ್ಬಿಡಿ. ಯಾವಾಗೂ ಫಿಶ್ಗೆ ಯು ಹ್ಯಾವ್ ಟು ಯೂಸ್ ಲಾಟ್ಸ್ ಆಫ್ ಲೆಮನ್. ಟೊಮಾಟೊ ಹಾಕಿದ್ದೀನಿ, ಸ್ವಲ್ಪ ಲೆಮನ್ನು ಹಾಕಿ. ಜೀವನ ಏನ್ ಮಾಡೋಣ. ಇಲ್ಲಿ ನೋಡ್ರಿ, ನಮ್ಮಮ್ಮ ಇವತ್ತು ಫ್ರಸ್ಟ್ರೇಟ್ ಆಗಿ ನೋಡಿ ಹೆಂಗಿದ್ದಾರೆ. ಬರೀ ಅವರು ರಿಲೇಟಿವ್ಸ್ ಹತ್ರ ಅವ್ರ ಮನೆ ಕಷ್ಟ ಇವ್ರ ಮನೆ ಕಷ್ಟ 1-2 ಅವರ್ ಮಾತಾಡ್ತಾರೆ. ನೋಡಿ ಹಂಗೆ ಹೇಳಿದ್ರೆ ಮಾತ್ರ ಹಿಂಗ್ ಬರುತ್ತೆ ಫೇಸ್. ಒಂಚೂರು ಹುಳಿ ಬಿಟ್ಟು ಉಪ್ಪು ಹಾಕ್ತಾ ಇದೀನಿ ಅಷ್ಟೇ ಕಣೆ ತಿಮ್ಮಿ. ಆಯ್ತು, ಹಿಂಗ್ ಬೈಕೊಂಡ್ ಮಾಡ್ತಾರ ಯಾರು. ಇವ್ರು ಬಂದು ಇಲ್ಲೇ ಖಾಲಿ ಮಾಡ್ತವ್ರು. ಖಾಲಿನೇ ಆಗೋಯ್ತದ, ಒಣಾನೆ. ಇದು ಈ ಮೀನು ಸಿಗಲ್ಲ ಕಣೆ. ಇದು ಇಲ್ಲಿ ಸಿಗಲ್ವಾ? ಫಾರಿನ್ಗೆ ಹೋಗ್ಬೇಕಾ? ಇಲ್ಲ ಮತ್ತೆ ಇಲ್ಲ ಅಂತ ಎಲ್ಲಿ ಸಿಗತ್ತೆ ಹೇಳಮ್ಮ? ಇದು ಸಾರು ಒಂಚೂರು ಮಳ್ಳದ ಮೇಲೆ ಮಳಬೇಕು, ಕುದಿ ಬರಬೇಕು, ಆ ಥರ ನೊರೆ ಥರ. ಅದು ಫಿಶನ್ನ ಹಾಕಿದ್ದೀವಿ, ಐ ಮೀನ್ ಕರ್ಮೀನ್ನ. ಅದು ಇವಾಗ ಕುದೀತಾ ಇದೆ. ಕುದಿ ಅಂತ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಇನ್ಸ್ಟೆಡ್ ಆಫ್ ಲೆಮನ್ ನಾವು ಹುಣಸೆ ಹಣ್ಣು ಹಾಕಿದ್ವಿ. ತಾನೇ? ಏನಕ್ಕೆ ಅಲ್ಲಿ ಕುತ್ಕೊಂಡಿದ್ದೀರಾ? ಅಷ್ಟಿಷ್ಟ ಅವ್ರಿಗೆ ಅಂತ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಬನ್ರಿ ಅಂತ ಕರಿತಾನೆ ಇರಬೇಕು. ನಮ್ಮಮ್ಮ ಕದ್ದೇನೋ ಹಾಕ್ತಾ ಇದ್ದಾರೆ. 2 ಸ್ಪೂನ್ಸ್ ಆಫ್ ಗೀ ಹಾಕಿದ್ದಾರೆ. ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಇಟ್ ಇಸ್ ವೆರಿ 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 ಗುಡ್ ಫಾರ್ ಯೋರ್ ಹೆಲ್ತ್. ಡ್ರೈ
ಏನು ಡ್ರೈ ಕರಿಮೀನಲ್ಲಿ ಏನಿರುತ್ತೆ ಅಂದರೆ ಅಯೋಡಿನ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವಿಟಮಿನ್ B12 ಇರುತ್ತೆ. ಸೊ ಇದೆಲ್ಲನೂ ಕಂಟೆಂಟ್ ಆಗಿರುತ್ತೆ. ಇನ್ನೂ ಹೆಚ್ಚಿಗೆ ಇರುತ್ತೆ ಇದರಲ್ಲಿ. ಐರನ್ ಇರುತ್ತೆ, ಅಯೋಡಿನ್ ಎರಡು ಒಟ್ಟಿಗೆ ಇರುತ್ತೆ. ಸೊ ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಇದನ್ನ ಮುದ್ದೆ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಸೊ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿ ಯು ಆಲ್ ಅಗೇನ್, ಲವ್ ಯು.